ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನಲ್ಲಿ ಹೋಟೆಲ್ಗಳ ಮೇಲೆ ಮುಂದುವರೆದ ದಾಳಿ. ಫುಡ್ ಸೇಫ್ಟಿ ಅಧಿಕಾರಿಗಳ ದಾಳಿ ವೇಳೆ ಹೋಟೆಲ್ನ ಕರ್ಮಕಾಂಡ ಬಟಬಯಲಾಗಿದೆ. ಯುಬಿ ಸಿಟಿಯ ಸ್ಕೈ ಹೋಟೆಲ್ನಲ್ಲಿ ಪತ್ತೆಯಾಗಿದೆ ಕೊಳೆತ ಮಾಂಸ. ಕಳೆದ 3 ದಿನಗಳಿಂದ ಹೋಟೆಲ್ಗಳ ಮೇಲೆ ಬೆಂಗಳೂರಿನಲ್ಲಿ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ದಾಳಿ ಮುಂದುವರೆದಿದೆ. ಫುಡ್ ಸೇಫ್ಟಿ ಅಧಿಕಾರಿಗಳ ದಾಳಿ ವೇಳೆ ಈ ಹೋಟೆಲ್ಗಳ ಕರ್ಮಕಾಂಡ ಬಟಬಯಲಾಗಿದೆ. ಇವತ್ತು ಯುಬಿ ಸಿಟಿಯ ಸ್ಕೈ ಹೋಟೆಲ್ನಲ್ಲಿ ಕೊಳೆತ ಮಾಂಸ ಪತ್ತೆಯಾಗಿದೆ. ಪ್ರತಿಷ್ಠಿತ ಹೋಟೆಲ್ನಲ್ಲಿ ಬೂಸ್ಟ್ ಬಂದಿರುವ ಮಾಂಸ ಪತ್ತೆಯಾಗಿದೆ. ಹುಳ ಹಿಡಿದಿರುವ ಆಹಾರ ಸಾಮಗ್ರಿಗಳನ್ನ ಪತ್ತೆ ಮಾಡಿದ್ದಾರೆ ಅಧಿಕಾರಿಗಳು. ತಪಾಸಣೆ ವೇಳೆ ಸೇವನೆಗೆ ಯೋಗ್ಯವಲ್ಲದ ಆಹಾರ ಪದಾರ್ಥಗಳು ಪತ್ತೆ ಆಗ್ತಾ ಇದೆ. ಕಳೆದ 3 ದಿನಗಳಿಂದ ಹೋಟೆಲ್ಗಳ ಮೇಲೆ, ಅದರಲ್ಲೂ ಕೂಡ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ, ಏನು 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳಿದೆ, ಆ ಎಲ್ಲ ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ. ಈ ಒಂದು ವೇಳೆ ಅಲ್ಲಿ ಅಧಿಕಾರಿಗಳೇ ಶಾಕಿಂಗ್ ಆಗೋ ರೀತಿ ಅಲ್ಲಿನ ಒಂದು ಸೇಫ್ಟಿ ಏನು ಪದಾರ್ಥಗಳು ಪತ್ತೆ ಆಗಿದೆ. ಕೊಳೆತ ಮಾಂಸ, ಆಹಾರ ಮತ್ತೆ ಅವಧಿ ಮೀರಿದ ಒಂದು ಪದಾರ್ಥಗಳನ್ನ ಬಳಸ್ತಾ ಇದ್ದಾರೆ. ಇವತ್ತು ಕೂಡ ಯುಬಿ ಸಿಟಿಯಲ್ಲಿರುವ ಸ್ಕೈ ಹೋಟೆಲ್ನಲ್ಲಿ ದಾಳಿ ಮಾಡಿದ್ದಾರೆ ಅಧಿಕಾರಿಗಳು. ಅಲ್ಲಿ ಕೂಡ ಕೊಳೆತ ಮಾಂಸ ಪತ್ತೆಯಾಗಿದೆ. ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಬೂಸ್ಟ್ ಬಂದಿರೋದು, ಕೊಳೆತಿರುವಂತಹ ಮಾಂಸಗಳು, ಇನ್ನು ಹುಳ ಹಿಡಿದಿರುವ ಸಾಮಗ್ರಿಗಳು ಮತ್ತೆ ಸೇವನೆಗೆ ಯೋಗ್ಯವಲ್ಲದ ಆಹಾರ ಪದಾರ್ಥಗಳು ಪತ್ತೆಯಾಗಿದೆ. ಇನ್ನು ಈ ಒಂದು ಹೋಟೆಲ್ನಲ್ಲಿ ಈ ದಾಳಿ ವೇಳೆ ಏನೆಲ್ಲ ಸಿಕ್ಕಿದೆ ಅಂತ ನೋಡೋದಾದ್ರೆ, ಕೊಳೆತ ಕೋಳಿ ಮತ್ತೆ ಬೀಫ್ 45 ಕೆಜಿ ಮಾಂಸ ಸಿಕ್ಕಿದೆ. ವೆಜಿಟೇಬಲ್ ಕಟ್ಲೆಟು 6 ಕೆಜಿ ಸಿಕ್ಕಿದೆ. ಪದೇ ಪದೇ ಬೆಳೆಸಿದ ಅಡುಗೆ ಎಣ್ಣೆ 15 ಲೀಟರ್ ಪತ್ತೆಯಾಗಿದೆ. ಒಟ್ಟು 51 ಕೆಜಿ ಆಹಾರ ಪದಾರ್ಥವನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಅಡುಗೆ ಎಣ್ಣೆಯನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ರಾಯಲ್ ಚೈನ್ ಹೋಟೆಲ್ನಲ್ಲಿ 55 ಕೆಜಿ ಮಾಂಸ ಪತ್ತೆ ಆಗಿರೋದು, 50 ಕೆಜಿ ಬಾತುಕೋಳಿ ಮಾಂಸ, 5 ಕೆಜಿ ಮೀನಿನ ಮಾಂಸವನ್ನ ವಶಕ್ಕೆ ಪಡೆದಿರೋದು. ಈ ರೀತಿ ಪ್ರತಿಷ್ಠಿತ ಹೋಟೆಲ್ಗಳು ಇಷ್ಟು ದಿನ ಚಿಕ್ಕ ಪುಟ್ಟ ಅಂಗಡಿ ಮತ್ತೆ ರೋಡ್ ಸೈಡ್ ಅಂಗಡಿಗಳಲ್ಲೆಲ್ಲ ದಾಳಿ ಮಾಡುವಾಗ ಈ ರೀತಿ ಆಗ್ತಾ ಇತ್ತು. ಬಟ್ ಇಂಥ ಹೋಟೆಲ್ಗಳಲ್ಲಿ ಅವರು ಬಿಲ್ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಸಾವಿರಾರು ರೂಪಾಯಿ ಬಿಲ್ ಆಗುತ್ತೆ ಅಂತ. ಅಷ್ಟೆಲ್ಲ ಗ್ರಾಹಕರಿಂದ ಬಿಲ್ ತಗೊಂಡ್ಮೇಲೆ ಅವರಿಗೊಂದು ಒಳ್ಳೆ ಉತ್ತಮವಾದ ಆಹಾರವನ್ನು ಕೊಡ್ತಲ್ಲ, ಸಾವಿರಾರು ರೂಪಾಯಿ ಆಹಾರಕ್ಕೆ ಬಿಲ್ ಮಾಡ್ತಾರೆ. ಆದರೆ ಈ ರೀತಿ ಕೊಳೆತಿರುವಂತಹದ್ದು ಮತ್ತು ಇನ್ನು ಅವಧಿ ಮೀರಿರುವಂತಹ ಒಂದು ಪದಾರ್ಥಗಳನ್ನು ತಮ್ಮ ಅಡುಗೆಗೆ ಬಳಸ್ತಾ ಇದ್ದಾರೆ. ಆ ಒಂದು ಅಡುಗೆ ಪದಾರ್ಥಗಳನ್ನೇ ಗ್ರಾಹಕರಿಗೂ ಕೂಡ ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಎಲ್ಲ ಜನ ಅನ್ಕೋತಾರೆ ಸ್ಟಾರ್ ಹೋಟೆಲ್ ಅಂದರೆ ತುಂಬ ಹೈಜೀನ್ ಆಗಿರುತ್ತೆ, ಅಲ್ಲಿ ತುಂಬ ಫುಡ್ಡು ಹೆಲ್ತಿ ಆಗಿರುತ್ತೆ, ಒಳ್ಳೊಳ್ಳೆ ಪದಾರ್ಥಗಳನ್ನು ಬಳಸ್ತಾರೆ ಅಂತ ಹೇಳಿ ಅಷ್ಟು ಸಾವಿರಾರು ರೂಪಾಯಿ ಕೊಟ್ಟು ಹೋಗ್ತಾರೆ. ಆದರೂ ಕೂಡ ಅಲ್ಲಿ ಕೂಡ ಇಂಥದ್ದೇ ಒಂದು ಹಣೆ ಬರ ಆಗಿದೆ. ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಕಳೆದ 3 ದಿನದಿಂದ ಸೇಫ್ಟಿ ಫುಡ್ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾ ಇದ್ದಾರೆ. ಪ್ರತಿಯೊಂದು ಹೋಟೆಲ್ಗಳಲ್ಲೂ ಕೂಡ ಈ ರೀತಿಯ ಕರ್ಮಕಾಂಡಗಳು ಬಯಲಾಗ್ತಿದೆ. 5 ಸ್ಟಾರ್ 3 ಸ್ಟಾರ್ ಹೋಟೆಲ್ಗಳು ಮತ್ತು ಇನ್ನೊಂದು ಚೈನ್ ಲಿಂಕ್ ಅನ್ನುವಂತಹ ಒಂದು ಹೋಟೆಲ್ಗಳಾಗಿರ್ಬೋದು, KFC, ಮ್ಯಾಕ್ಡೊನಾಲ್ಡ್ಸ್, ಈ ಥರ ಒಂದು ಪ್ರತಿಷ್ಠಿತ ಹೋಟೆಲ್ಗಳಲ್ಲೂ ಕೂಡ ಇದೇ ರೀತಿ ಅವಧಿ ಮೀರಿರುವಂತಹ ಪದಾರ್ಥಗಳು, ಕೊಳೆತ ಮಾಂಸಗಳು ಈ ರೀತಿ ಪತ್ತೆ ಆಗ್ತಿದೆ. ಇದೆಲ್ಲ ನೋಡಿದ್ರೆ ಗ್ರಾಹಕರು ನಿಜಕ್ಕೂ ಒಂದು ಕ್ಷಣ ಶಾಕ್ ಆಗ್ತಾರೆ. ನಾವು ಅಷ್ಟು ಸಾವಿರಾರು ರೂಪಾಯಿ ಕೊಟ್ಟು ಇಲ್ಲಿ ಹೈಜೀನ್ ಇರುತ್ತೆ, ಒಳ್ಳೆ ಆಹಾರ ಸಿಗುತ್ತೆ ಅಂತ ಹೋಗಿ ಊಟ ಮಾಡ್ತೀವಿ, ಬಟ್ ಅಲ್ಲೂ ಕೂಡ ಇದೇ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಖಂಡಿತ ಗ್ರಾಹಕರು ಕೂಡ ಶಾಕ್ ಆಗ್ತಾರೆ.
ಇದೀಗ ಏನು ಸ್ಕೈ ಹೋಟೆಲ್ನಲ್ಲಿ ಇವತ್ತು ಅಧಿಕಾರಿಗಳು ದಾಳಿ ಮಾಡಿದ್ರು, ತಪಾಸಣೆ ಎಲ್ಲ ಅಂತ್ಯ ಆಗಿದ್ದಾರೆ. ಕೊನೆಗೆ ಅದಕ್ಕೆ ಕ್ರಮವನ್ನ ಕೂಡ ತಗೊಂಡಿದ್ದಾರೆ. ಸ್ಕೈ ಹೋಟೆಲ್ಗೆ ಬೀಗವನ್ನ ಹಾಕಿದ್ದಾರೆ. ಏನು ಅಲ್ಲಿ ಅಡುಗೆ ಮನೆ ಕ್ಲೀನ್ ಇಲ್ಲದ ಕಾರಣ ಇನ್ನು ಅವಧಿ ಮೀರಿದ ಮಾಂಸ ಆಗಿರ್ಬೋದು, ಕೊಳೆತ ಮಾಂಸ ಆಗಿರ್ಬೋದು, ಬೂಸ್ಟ್ ಹಿಡಿದಿರುವಂತಹ ಪದಾರ್ಥಗಳನ್ನ ಬಳಸಿರೋದಕ್ಕೆ ಈಗ ಹೋಟೆಲ್ಗೆ ಬೀಗವನ್ನ ಜಡಿದಿದ್ದಾರೆ ಅಧಿಕಾರಿಗಳು. ಖಂಡಿತ ಈ ರೀತಿ ಒಂದು ಕ್ರಮ ಆದ್ರೆ ಎಲ್ಲರೂ ಕೂಡ ಬುದ್ಧಿ ಕಲಿತಾರೆ ಅಂತ ಹೇಳ್ಬೋದು. ಒಂದು ದಾಳಿ ಮಾಡ್ತಾರೆ, ಅವ್ರಿಗೆ ಫೈನ್ ಹಾಕ್ತಾರೆ, ಆಮೇಲೆ ಸುಮ್ಮನೆ ಆಗ್ತಾರೆ ಅಂದ್ರೆ ಮತ್ತೆ ಅವರು ಅದನ್ನೇ ಮುಂದುವರಿಸ್ತಾನೆ ಇರ್ತಾರೆ. ಈ ರೀತಿ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಂಡಾಗ ಖಂಡಿತ ಒಂದು ಪ್ರತಿಯೊಬ್ಬರು ಹೋಟೆಲ್ಗಳು ಕೂಡ ಬುದ್ಧಿ ಕಲಿತಾರೆ. ಇವತ್ತು ಸ್ಕೈ ಹೋಟೆಲ್ ಒಂದು ಪ್ರತಿಷ್ಠಿತ ಹೋಟೆಲ್ ಇದು ಕೂಡ. ಸೊ ಅಲ್ಲಿ ದಾಳಿಯನ್ನ ನಡೆಸಿದ್ರು. ಆ ವೇಳೆ ಅಧಿಕಾರಿಗಳು ಶಾಕ್ ಆಗುವಂತಹ ಸಾಕಷ್ಟು ಇನ್ನು ಅಡುಗೆ ಎಣ್ಣೆ ಕೂಡ 15 ಲೀಟರ್ ಅಡುಗೆ ಎಣ್ಣೆನ ಅಡುಗೆ ಎಣ್ಣೆನ ಪದೇ ಪದೇ ಬಳಸಿದ್ರೆ ಅದು ಯಾವ ರೀತಿ ಪಾಯ್ಸನ್ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಮತ್ತೆ ಪದೇ ಅದೇ ಅಡುಗೆ ಎಣ್ಣೆನ ಬಳಸಿದ್ದಾರೆ. ಅದನ್ನು ಕೂಡ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಏನು ಆಹಾರ ಸೇವನೆಗೆ ಯೋಗ್ಯವಲ್ಲದ ಪದಾರ್ಥಗಳನ್ನೆಲ್ಲ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಹೋಟೆಲ್ಗೂ ಕೂಡ ಬೀಗವನ್ನ ಜಡಿದಿದ್ದಾರೆ ಅಧಿಕಾರಿಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಉಲ್ಲಾಸ್, ಪ್ರತಿಷ್ಠಿತ ಹೋಟೆಲ್ಗಳು ಗ್ರಾಹಕರು ಸಾವಿರಾರು ರೂಪಾಯಿ ಕೊಟ್ಟು ತಗೊಳ್ತಾರೆ, ಆದ್ರೆ ಅಲ್ಲಿ ಕೂಡ ಈ ರೀತಿ ಅವಧಿ ಮೀರಿರುವಂತಹ ಕೊಳ್ತಿರುವಂತಹ ಪದಾರ್ಥಗಳನ್ನ ಗ್ರಾಹಕರು ಕೊಡ್ತಾರೆ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಇವಾಗ ಯಾವ ರೀತಿ ಕ್ರಮ ತಗೊಂಡಿದ್ದಾರೆ ಹೋಟೆಲ್ ಮೇಲೆ? ಧನುಶ್ರೀ, ಯುಬಿ ಸಿಟಿಯಲ್ಲಿರುವಂತಹ ಸುಮಾರು 5 ಹೋಟೆಲ್ಗಳ ಮೇಲೆ ಏಕಾಏಕಿ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ದಾಳಿಯ ನೇತೃತ್ವವನ್ನ ಆಹಾರ ಸುರಕ್ಷತಾ ಇಲಾಖೆ ಆಯುಕ್ತರಾದಂತಹ ಶ್ರೀನಿವಾಸ್ ಅವರು ವಹಿಸಿದ್ರು. 5 ಹೋಟೆಲ್ಗಳಲ್ಲಿ ಅವಧಿ ಮೀರಿರುವಂತಹ ಆಹಾರ ಆಗಿರ್ಬೋದು, ಮತ್ತೆ ಆಹಾರದ ಪದಾರ್ಥಗಳು, ಹಾಗೇನೆ ಮಾಂಸ ಅಂದ್ರೆ ಬೂಸ್ಟ್ ಬಂದಿರುವಂತಹ ಮಾಂಸ, ಫಂಗಸ್ ಹಿಡಿದಿರುವಂತಹ ಮಾಂಸನು ಕೂಡ ಪತ್ತೆ ಆಗಿದೆ. ಇನ್ನೊಂದು ಆತಂಕ ಅಂದ್ರೆ ಅಥವಾ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಯುಬಿ ಸಿಟಿಯ 16ನೇ ಮಹಡಿಯಲ್ಲಿರುವಂತಹ ಸ್ಕೈ ಹೋಟೆಲ್ಗೆ ಸಂಪೂರ್ಣವಾಗಿ ಬೀಗ ಜಡಿಯುವಂತ ಕೆಲಸಕ್ಕೆ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಜೊತೆಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ, ಈ ಒಂದು ಸ್ಕೈ ಹೋಟೆಲ್ ನಲ್ಲಿ ಕೊಳೆತಂತಹ ಕೋಳಿ ಮತ್ತೆ ದನದ ಮಾಂಸ ಸುಮಾರು 45 ಕೆಜಿ ಸಿಕ್ಕಿದೆ. ಅದು ಎಲ್ಲದೂ ಕೂಡ ಫಂಗಸ್ ಬಂದಿರುವಂತಹ ಮಾಂಸಗಳು ಅನ್ನುವಂಥದ್ದು ಗೊತ್ತಾಗಿದೆ. ಹಾಗೇನೆ ವೆಜಿಟೇಬಲ್ ತರಕಾರಿ ಸುಮಾರು 6 ಕೆಜಿ ತರಕಾರಿ, ಬೂಸ್ಟ್ ಬಂದಿರುವಂತಹ ತರಕಾರಿ ಸಿಕ್ಕಿರುವಂತದ್ದು. ಹಾಗೆ 15 ಲೀಟರ್ ಬಳಸಕ್ಕೆ ಯೋಗ್ಯನೇ ಇಲ್ಲದೆ ಇರುವಂತಹ ಅಡುಗೆ ಎಣ್ಣೆ ಸಿಕ್ಕಿದೆ. ಅಂದ್ರೆ ಸಂಪೂರ್ಣವಾಗಿ ಅಡಿಗೆ ಮನೆಯಲ್ಲಿ ಶುಚಿತ್ವ ಅನ್ನುವಂಥದ್ದು ಮರೆಯಾಗಿತ್ತು. ಇದ್ರ ಜೊತೆಗೆ ಅವಧಿ ಮೀರಿರುವಂತಹ ಹಾಲು ಮತ್ತೆ ಮೊಸರು, ಅಂದ್ರೆ 10 ದಿನ ಆಗಿದೆ ಅದರದ್ದು ಎಕ್ಸ್ಪೈರಿ ಡೇಟ್ ಆಗಿ, ಅಂತಹ ಹಾಲು ಮತ್ತೆ ಮೊಸರನ್ನು ಕೂಡ ಆ ಒಂದು ಸ್ಕೈ ಹೋಟೆಲ್ ನಲ್ಲಿ ಬಳಕೆ ಮಾಡ್ತಿದ್ರು ಅನ್ನುವಂಥದ್ದು ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ನಡೆಸಿರುವಂತಹ ದಾಳಿಯ ವೇಳೆ ಬೆಳಕಿಗೆ ಬಂದಿದೆ. ಸೊ ಹೀಗಾಗಿ ಆ ಒಂದು ಹೋಟೆಲ್ ನ ಸಂಪೂರ್ಣವಾಗಿ ಸೀಸ್ ಮಾಡುವಂತ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆಂತಂದ್ರೆ ಸುರಕ್ಷತಾ ನಿಯಮದ ಪ್ರಕಾರ ಆಹಾರ ಸುರಕ್ಷತಾ ಇಲಾಖೆಯ ನಿಯಮವನ್ನ ಪಾಲನೆ ಮಾಡ್ಲಿಲ್ಲ ಅಂತಂದ್ರೆ ಆ ಒಂದು ಹೋಟೆಲ್ ಅನ್ನು ಸೀಸ್ ಮಾಡುವಂತದ್ದಾಗಿರ್ಬೋದು, ನೋಟಿಸ್ ಅನ್ನ ಕೊಡುವಂತದ್ದಾಗಿರ್ಬೋದು, ಹಾಗೆ 5 ಲಕ್ಷದ ತನಕನೂ ಕೂಡ ದಂಡವನ್ನ ವಿಧಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಬಹುದಾದ್ರೆ, ಈಗ ಆರಂಭದಲ್ಲಿ ದಂಡವನ್ನ ವಿಧಿಸಿಲ್ಲ, ಬದಲಾಗಿ ಕಿಚನ್ ಅನ್ನ ಕ್ಲೋಸ್ ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ, ಮತ್ತೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸ್ಪಷ್ಟೀಕರಣವನ್ನ ಕೊಡಿ ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟು ಈಗ ಅಲ್ಲಿಂದ ತೆರಳಿರುವಂತದ್ದು. ಉಳಿದಂತಹ 4 ಹೋಟೆಲ್ಗಳಲ್ಲೂ ಸುಮಾರು ಇಡೀ ಯುಬಿ ಸಿಟಿಯಲ್ಲಿ 5 ಹೋಟೆಲ್ಗಳ ಪೈಕಿ ಸುಮಾರು 135 ಕೆಜಿ ಮಾಂಸ ಆಗಿರ್ಬೋದು, ಹಾಗೆ 15 ಲೀಟರ್ ಎಣ್ಣೆ ಮತ್ತೆ 30 ರಿಂದ 40 ಕೆಜಿ ಕೊಳೆತಿರುವಂತಹ ತರಕಾರಿಯನ್ನ ವಶಕ್ಕೆ ಪಡಿಸಿಕೊಳ್ಳುವಂತ ಕೆಲಸಕ್ಕೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಸೊ ಈಗ ಸದ್ಯಕ್ಕೆ ಸಿಗ್ತಿರುವಂತಹ ಮಾಹಿತಿ ಪ್ರಕಾರ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ 5 ಹೋಟೆಲ್ಗಳ ಮೇಲೆ ಆಗ್ತಾ ಇರುವಂತಹ ದಾಳಿ ಮುಕ್ತಾಯ ಆಗಿದೆ. ಮತ್ತೆ ಸ್ಕೈ ಹೋಟೆಲ್ ಏನಿದೆ ಅದಕ್ಕೆ ಬೀಗ ಜಪ್ತಿ ಮಾಡುವ ಅಂದ್ರೆ ಸೀಸ್ ಅನ್ನ ಮಾಡುವಂತ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ. ಧನುಶ್ರೀ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಒಂದು ಒಳ್ಳೆಯ ಕ್ರಮವನ್ನೇ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಯುಬಿ ಸಿಟಿ ಎಷ್ಟು ಕಾಸ್ಟ್ಲಿಯೆಸ್ಟ್ ಏರಿಯಾ, ಹಾಗೆ ಆ ಯುಬಿ ಸಿಟಿಗೆ ಆ ಒಂದು 5 ಸ್ಟಾರ್ ಹೋಟೆಲ್ಗಳಂತಾನೆ ಹೇಳ್ಬೋದು ಎಷ್ಟು ಬಿಲ್ ಮಾಡ್ತಾರೆ ಅಂತ. ಇನ್ನು ಮತ್ತೊಂದು ನೋಡೋದಿದ್ರೆ, ಅವರು ಅಡುಗೆ ಮನೆ ಮುಂದೆನೇ ಯಾರಿಗೂ ಪ್ರವೇಶವಿಲ್ಲ ಅಂತ ಬೋರ್ಡ್ ಹಾಕಿರ್ತಾರೆ. ಬೋರ್ಡ್ ಹಾಕದೆ ಈ ರೀತಿ ಅವರ ಕರ್ಮಕಾಂಡಗಳು ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಏನೋ ಅಂತ ಹೇಳ್ಬೋದು.
ಅಧಿಕಾರಿಗಳು ಕೂಡ ಶಾಕ್ ಆಗ್ತಾರೆ. ಗ್ರಾಹಕರು ಯಾವ ರೀತಿ ನಾವು ಅಷ್ಟು ಸಾವಿರಾರು ರೂಪಾಯಿ ಕೊಟ್ಟು ಖಂಡಿತ ಇಲ್ಲಿ ಒಬ್ರು ಇಬ್ರು ಏನಾದ್ರು ಒಂದು ಊಟಕ್ಕೆ ಹೋದ್ರು ಅಂದ್ರೆ ಮಿನಿಮಮ್ 6-7 ಸಾವಿರ ರೂಪಾಯಿ ಬಿಲ್ ಆಗದೆ ಕಳ್ಸಲ್ಲ. ಅಂಥದ್ರಲ್ಲಿ ಅಷ್ಟೆಲ್ಲ ಹಣ ತಗೊಳ್ತಾರೆ ಗ್ರಾಹಕರಿಂದ. ಆದ್ರೂ ಕೂಡ ಗ್ರಾಹಕರಿಗೆ ಈ ರೀತಿ ಕೊಳ್ತಿರುವಂತಹ ಅಡುಗೆ ಪದಾರ್ಥಗಳನ್ನ ಬಳಸಿ ಆ ಒಂದು ಆಹಾರವನ್ನ ನೀಡ್ತಾ ಇದ್ದಾರೆ. ಇವರ ಉದ್ದೇಶ ಹಾಗಿದ್ರೆ ಬರೀ ಹಣ ಮಾಡೋದು ಅಷ್ಟೇ ಅನ್ನೋದಾದ್ರೆ ಇನ್ನು ಗ್ರಾಹಕರ ಜನರು ಆರೋಗ್ಯದ ಮೇಲೆ ಇವರಿಗೆ ಗಮನನೇ ಇರಲ್ವಾ? ಅವರಿಗೆ ಈ ರೀತಿಯೆಲ್ಲ ಆಹಾರ ತಿಂದ್ರೆ ಆರೋಗ್ಯದ ಪರಿಸ್ಥಿತಿ ಏನಾಗಬೇಕು ಅಂತ ಹೇಳಿ. ಮತ್ತೆ ಇನ್ನು ಇರುತ್ತೆ, ಅವರು FSSAI ಇಂದ ಒಂದು ಸರ್ಟಿಫಿಕೇಟ್ ಅನ್ನ ತಗೊಳ್ತಾರೆ. ನಾವು ಉತ್ತಮ ರೀತಿಯಲ್ಲಿ ಆಹಾರವನ್ನ ಗ್ರಾಹಕರಿಗೆ ಕೊಡ್ತೀವಿ ಅಂತ. ಬರೀ ಅದು ಬೋರ್ಡ್ ಹಾಕೊಳ್ಳೋಕೆ ಅಷ್ಟೇ ಸೀಮಿತ ಆಗಿರುತ್ತೆ ಹೊರತು ಖಂಡಿತ ಈ ಒಂದು ಗ್ರಾಹಕರಿಗೆ ಉತ್ತಮ ಆಹಾರ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದೇನೋ ಈ ರೀತಿ ನೋಡಿದ್ರೆ.